Ephesians chapter 2. ಎಫೆಸಿಯ 2ರಲ್ಲಿ ಹೀಗೆ ಹೇಳುತ್ತೆ, that he made, verse 15 last part, he made the two into one new man. ಈ ಇಬ್ಬರನ್ನು ಒಬ್ಬ ನೂತನ ಪುರುಷನನ್ನಾಗಿ ಮಾಡಿದರು. Verse 15. 15ನೇ ವಚನದಲ್ಲಿ. So the old man was buried and put to death. ಆ ಹಳೆಯ ಮನುಷ್ಯನನ್ನ ಸಾಯಿಸಿ ಉಣಲ್ಪಟ್ಟನು. By old man mean the old way of thinking. ಹಳೆಯ ಮನುಷ್ಯ ಅಂದ್ರೆ, ಹಳೆಯ ಪುರುಷ ಅಂದ್ರೆ ಹಳೆಯದಾಗಿ ಯೋಚನೆ ಮಾಡುವಂತದ್ದು. I belong to this caste. ನಾನು ಈ ಜಾತಿಗೆ ಸೇರಿದವನು. Or I speak this language. ನಾನು ಈ ಭಾಷೆ ಮಾತಾಡುವವನು. Or I am so educated. ನಾನು ಬಹಳ ವಿದ್ಯಾವಂತನು. That is all the way the old man is thinking. ಆ ಒಂದು ಹಳೆಯ ಪುರುಷ ಯೋಚನೆ ಮಾಡುವಂತ ರೀತಿ ಅದು. But the new man, ಆದ್ರೆ ಹೊಸ ಮನುಷ್ಯ, he says, I love Jesus Christ. ಯೇಸು ಸ್ವಾಮಿಯನ್ನು ನಾನು ಪ್ರೀತಿಸ್ತೀನಿ. And the other person says, I love Jesus Christ. ಹಾಗೇನೆ ಇನ್ನೊಬ್ಬ ವ್ಯಕ್ತಿ ಕೂಡ ನಾನು ಯೇಸು ಸ್ವಾಮಿಯನ್ನು ಪ್ರೀತಿಸ್ತೀನಿ. Then it doesn't, our education, language, cultures, caste makes no difference. ಆ ಸಮಯದಲ್ಲಿ ನಾವು ನಮ್ಮ ವಿದ್ಯಾಭ್ಯಾಸ, ನಮ್ಮ ಸಂಸ್ಕೃತಿ, ನಮ್ಮ ಇತರ ವಿಷಯಗಳು ಮುಖ್ಯವಾಗೋದಿಲ್ಲ. See Colossians chapter 3. ಕೊಲೊಸ್ಸೆ 3ನೇ ಅಧ್ಯಾಯದಲ್ಲಿ ನಾವು ನೋಡೋಣ. It says in verse 9, 9ನೇ ವಚನ ಹೀಗೆ ಹೇಳುತ್ತೆ, middle, you have put aside the old man with its evil practices. ಸೊ ಇಲ್ಲಿ ಹಳೆಯ ಪೂರ್ವ ಸ್ವಭಾವವನ್ನು ನೀವು ಬಿಟ್ಟು ಬಿಡಿರಿ ಅಂತ ಹೇಳಿ. And you put on a new man, verse 10. 10ನೇ ವಚನದಲ್ಲಿ ಹೇಳುತ್ತೆ, ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. Which is renewed according to the image of Jesus Christ who made us. ಇಲ್ಲಿ ಪ್ರತಿ ದಿವಸ ನಾವು ನೂತನ ಸ್ವಭಾವ ಯೇಸು ಕ್ರಿಸ್ತನ ಹಾಗೆ ಆಗುವಂತದ್ದು ಅಂತ ಹೇಳಿ. And when we are made new like this, ಹೀಗೆ ನಾವು ನೂತನ ಸೃಷ್ಟಿಯಾದಾಗ, verse 11, 11ನೇ ವಚನ, there's no difference between Greek and Jew, circumcised, uncircumcised, barbarian, citizen, slave or free man. Christ is everything. ಇಲ್ಲಿ 11ನೇ ವಚನದಲ್ಲಿ ಹೇಳುತ್ತೆ, ಗ್ರೀಕನು ಯಹೂದ್ಯನು ಎಂಬ ಭೇದವಿಲ್ಲ, ಸುನ್ನತಿ ಮಾಡಿಸಿಕೊಳ್ಳದವನು ಮತ್ತು ಮ್ಲೇಚ್ಛನು ಅಂತ ಹೆಸರುಗಳಿಲ್ಲ, ಆಳು ಒಡೆಯ ಎಂಬ ವ್ಯತ್ಯಾಸವಿರೋದಿಲ್ಲ. I praise God that I have experienced this in my life. ನಾನು ಇದನ್ನ ಅನುಭವಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೀನಿ. With people of completely different language, ಪೂರ್ಣ ಭಾಷೆ ವ್ಯತ್ಯಾಸ ಇರುವಂತವರು, completely different education level, ವಿದ್ಯಾಭ್ಯಾಸದಲ್ಲಿ ಪೂರ್ಣ ವ್ಯತ್ಯಾಸವಿರುವಂತವರು, completely different social level or caste or anything. ಅವರು ಜೀವಿತದಲ್ಲಿ ವ್ಯತ್ಯಾಸವಿರುವಂತವರು, ಇತರ ವಿಷಯದಲ್ಲಿ ವ್ಯತ್ಯಾಸ ಇರುವಂತವರು ಕೂಡ. So when we say forgetting the past, ನಾವು and pressing to perfection in the future, ನಾವು ಹಳೆಯದನ್ನ ಬಿಟ್ಟು ಮುಂದಿನ ದಿನ ನೋಡಿ ಮುಂದೆ ಹೋಗೋಣ ಅಂತ ಹೇಳುವಾಗ, God is always putting the past to death and starting something new. ದೇವರು ಯಾವಾಗಲೂ ನಮ್ಮ ಹಳೆಯದನ್ನ ಯಾವಾಗಲೂ ಮುಗಿಸಿ ನಾವು ಮುಂದಿನ ಜೀವಿತಕ್ಕೆ ಹೋಗಬೇಕು ಅಂತ ಬಯಸ್ತಾರೆ. That is the meaning of the resurrection of Jesus Christ. ಅದು ಯೇಸುವಿನ ಪುನರುತ್ಥಾನದ ಒಂದು ಅರ್ಥ ಆಗಿದೆ. See, many Christians speak about the crucifixion of Jesus Christ. ಬಹಳಷ್ಟು ಜನ ಯೇಸು ಸ್ವಾಮಿ ಶಿಲುಬೆಯ ಮರಣವನ್ನ ಯೋಚಿಸ್ತಾರೆ. Mostly when they preach the gospel, they preach that Christ died for our sins. ಬಹಳಷ್ಟು ಜನ ಈ ಶುಭ ಸಂದೇಶವನ್ನು ಸಾರುವಾಗ ಕ್ರಿಸ್ತನು ನಮ್ಮ ಪಾಪಕ್ಕಾಗಿ ಸತ್ತನು ಅಂತ ಹೇಳ್ತಾರೆ. But the apostles, when they wanted to select a replacement for Judas Iscariot, ಇಸ್ಕಾರಿಯೋತ್ ಯೂದನನ್ನ ಅವನನ್ನ ಬದಲಾಯಿಸಿ ಇನ್ನೊಬ್ಬನನ್ನ ನೇಮಕ ಮಾಡೋ ಸಮಯದಲ್ಲಿ, Jesus chose 12 disciples and one of them betrayed him. ಯೇಸು ಸ್ವಾಮಿ 12 ಶಿಷ್ಯರನ್ನು ಆರಿಸಿದನು, ಅದರಲ್ಲಿ ಒಬ್ಬನು ತಪ್ಪಿ ಹೋದನು. And Judas Iscariot committed suicide. ಇಸ್ಕಾರಿಯೋತ್ ಯೂದ ಅವನು he killed himself. ಅವನು ಸತ್ತನು. And they had to find a replacement for him. ಅವನಿಗೆ ಒಂದು ಹೊಸ ವ್ಯಕ್ತಿಯನ್ನ ನೇಮಕ ಮಾಡಬೇಕಾಗಿತ್ತು. So they said, ಅದಕ್ಕಾಗಿ ಅಲ್ಲಿ ಹೇಳಿದರು, in Acts chapter 1, ಅಪೊಸ್ತಲರ ಕೃತ್ಯ 1ರಲ್ಲಿ ಹೀಗೆ ಹೇಳುತ್ತೆ, we have to choose somebody, ಒಬ್ಬರನ್ನ ನೇಮಿಸಬೇಕು ನಾವು. verse 22, 22ನೇ ವಚನದಲ್ಲಿ, who will be a witness with us of his resurrection. ಆತನ ಪುನರುತ್ಥಾನ ವಿಷಯದಲ್ಲಿ ಸಾಕ್ಷಿ ಹೇಳುವವನಾಗಿರಬೇಕು ಅಂತ ಹೇಳುತ್ತೆ. Most of us we say Jesus died. ನಾವು ಬಹಳಷ್ಟು ಜನ ಹೇಳ್ತೀವಿ ಯೇಸು ಸ್ವಾಮಿ ಸತ್ತನು. That is right. ಅದು ಸತ್ಯ. We are witnessing about his crucifixion. ನಾವು ಆತನ ಶಿಲುಬೆ ಮೇಲೆ ಸತ್ತದ್ದಕ್ಕೆ ಸಾಕ್ಷಿ ಹೇಳ್ತಾ ಇದ್ದೀವಿ. But much more important than crucifixion is resurrection. ಆ ಒಂದು ಶಿಲುಬೆಯ ಸಾವಿಗಿಂತ ಬಹಳ ಮುಖ್ಯವಾದದ್ದು ಪುನರುತ್ಥಾನ. Because in crucifixion he was putting all that old thing to death. ಅಲ್ಲಿ ಶಿಲುಬೆಯ ಮೇಲೆ ಎಲ್ಲಾ ವಿಷಯಗಳನ್ನ ನಾವು ಸಾಯಿಸ್ತಾ ಇದ್ದೀವಿ, the old, ಹಳೆಯ ವಿಷಯಗಳನ್ನ. And in the resurrection he was starting something new. ಈ ಪುನರುತ್ಥಾನದಲ್ಲಿ ಒಂದು ಹೊಸ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೀವಿ. And that is what we need to experience here, all of us. ನಾವು ಎಲ್ಲರೂ ಇದನ್ನ ನಾವು ಅನುಭವಿಸಬೇಕು. In the church, ಸಭೆಯಲ್ಲಿ, in our home as husband and wife, ನಮ್ಮ ಮನೆಯಲ್ಲಿ ಗಂಡ ಹೆಂಡತಿಯಾಗಿ, and in our personal life, ಮತ್ತು ನಮ್ಮ ವೈಯಕ್ತಿಕ ಜೀವಿತದಲ್ಲಿ, to put the past to death, ನಮ್ಮ ಹಿಂದಿನ ಜೀವಿತವನ್ನ ಸಾಯಿಸಬೇಕು, and to start afresh
with the resurrection of Jesus Christ. ಯೇಸು ಸ್ವಾಮಿಯ ಪುನರುತ್ಥಾನದೊಂದಿಗೆ ಹೊಸದಾಗಿ ಪ್ರಾರಂಭಿಸಬೇಕು. So in this connection, ಈ ಒಂದು ಸಂಬಂಧ I want to tell you something about the origin of sin in this world. ಇದಕ್ಕೆ ಸಂಬಂಧವಾಗಿ ಈ ಲೋಕದಲ್ಲಿ ಪಾಪ ಪ್ರಾರಂಭವಾದ ವಿಷಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. It's very important to know how sin came into a perfect world. ಇದು ಬಹಳ ಮುಖ್ಯ. ಈ ಒಂದು ಪೂರ್ಣವಾದ ಒಂದು ಪರಿಪೂರ್ಣವಾದ ಲೋಕದಲ್ಲಿ ಪಾಪ ಹೇಗೆ ಪ್ರಾರಂಭವಾಯಿತು. Many of you may not know, some of you may know it, many of you don't know it. ಕೆಲವರಿಗೆ ಗೊತ್ತಿರಬಹುದು, ಬಹಳಷ್ಟು ಜನರಿಗೆ ಗೊತ್ತಿಲ್ಲದೆ ಇರೋಕೆ ಸಾಧ್ಯ. It's important that every person sitting here knows how sin came into this world. ಇಲ್ಲಿ ಇರುವಂತವರು ಎಲ್ಲರಿಗೂ ಗೊತ್ತಿರಬೇಕು ಪಾಪ ಈ ಲೋಕಕ್ಕೆ ಹೇಗೆ ಬಂತು ಅಂತ. God is holy. ದೇವರು ಪವಿತ್ರನು. And God existed from eternity. ನಿತ್ಯತ್ವದಿಂದ ದೇವರು ಇದ್ದಾನೆ. This world that we see, stars and the heavens, that did not exist from eternity. ಈ ನಿತ್ಯತ್ವದಿಂದ ನಾವು ನೋಡುವಂತ ಆಕಾಶವಾಗಲಿ ನಕ್ಷತ್ರ ತಾರೆಗಳು ಅದೆಲ್ಲ ಇರಲಿಲ್ಲ. That was created by God. ದೇವರು ಅದನ್ನ ಸೃಷ್ಟಿಸಿದನು. All the stars and sun and moon and the earth. ಈ ಒಂದು ಭೂಮಿ ಆಗಿರಬಹುದು, ಚಂದ್ರ, ಸೂರ್ಯ, ನಕ್ಷತ್ರಗಳನ್ನು. But before that, God existed from eternity. ಇದಕ್ಕಿಂತ ಮೊದಲು ದೇವರು ನಿತ್ಯತ್ವದಿಂದ ಜೀವಿಸಿದಾತನು. Now, with our small mind, we cannot understand that. ನಮ್ಮ ಈ ಚಿಕ್ಕ ಮನಸ್ಸಿನಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. Because you cannot think, how did someone exist from ever and ever and ever? ನಾವು ಹೇಗೆ ಒಬ್ಬ ದೇವರು ನಿತ್ಯತ್ವದಿಂದ ಜೀವಿಸಿದಾನೆ ಅಂತ ಅರ್ಥ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. But we don't have to understand it. ನಾವು ಅದನ್ನ ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. We have to experience ಅದನ್ನ ನಾವು ಅನುಭವಿಸಬೇಕು. God in our life, even if we can't explain. ನಮಗೆ ವಿವರಿಸಲಿಕ್ಕೆ ಸಾಧ್ಯವಾಗಿಲ್ಲ ಅಂದ್ರೂ ದೇವರನ್ನ ನಾವು ಅನುಭವಿಸಬೇಕು. There are many things that a man does that a dog cannot understand. ಬಹಳಷ್ಟು ವಿಷಯಗಳು ಮನುಷ್ಯ ಮಾಡುವಂತದನ್ನ ನಾಯಿಗಳು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. That's not surprising because the dog is at a lower level, a man is at a higher level. ಅದು ಆಶ್ಚರ್ಯಕರವಾದದಲ್ಲ. ಯಾಕೆ ಅಂದ್ರೆ ಮನುಷ್ಯನು ನಾಯಿಗಿಂತ ಉತ್ತಮ ಸ್ಥಿತಿಯಲ್ಲಿದ್ದಾನೆ. A dog cannot understand many things that we do. ನಾವು ಮಾಡುವಂತ ಬಹಳಷ್ಟು ಕಾರ್ಯಗಳು ನಾಯಿಗಳಿಗೆ ಅರ್ಥವಾಗೋದಿಲ್ಲ. Can you think of some of the things the dog is wondering, why do human beings do this? ನೀವು ಯೋಚನೆ ಮಾಡ್ತೀರ ದೇವರು ಈ ತರ ಯೋಚನೆ ಮಾಡ್ಬೋದಾ, ಮನುಷ್ಯರು ಯಾಕೆ ಹೀಗೆ ಮಾಡ್ತಾರೆ ಅಂತ? A dog wonders, why do these human beings wear any clothes? We dogs don't wear any clothes. ನಾಯಿಗೆ ಬಹಳಷ್ಟು ವಿಷಯಗಳು ಅರ್ಥ ಆಗೋದಿಲ್ಲ. ಹೀಗೆ ಮನುಷ್ಯರು ಯಾಕೆ ವಸ್ತ್ರಗಳನ್ನು ಧರಿಸ್ತಾರೆ ಅದು ಕೂಡ ಅರ್ಥ ಆಗೋದಿಲ್ಲ. Why do these human beings send their children to school? We don't send our little puppies to school. ಈ ಮನುಷ್ಯರು ಯಾಕೆ ತಮ್ಮ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಕಳಿಸ್ತಾರೆ, ನಾವು ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಲ್ವಲ್ಲ ಅಂತ ನಾಯಿಗಳು ಯೋಚನೆ ಮಾಡಬಹುದು. Why do these human beings have a bank account? We dogs don't have any bank account. ಇಲ್ಲಿ ಬ್ಯಾಂಕ್ನಲ್ಲಿ ಖಾತೆಯಲ್ಲಿ ಹಣ ಹಾಕ್ತಾರೆ ಈ ಮನುಷ್ಯರು, ಆದ್ರೆ ನಾವು ಯಾವುದು ಆ ಥರ ಏನು ಇಲ್ವಲ್ಲ ಅಂತ ನಾಯಿಗಳು ಯೋಚನೆ ಮಾಡಿ. And if you get into the dog's mind, it cannot understand 100 things that we do. ಈ ನಾಯಿಯ ಮನಸ್ಸಿನಲ್ಲಿ ನಾವು ಹೋದ್ರೆ ಅದಕ್ಕೆ ನೂರಾರು ವಿಷಯಗಳು ಮನುಷ್ಯರು ಮಾಡುವಂಥದ್ದು ಅರ್ಥ ಆಗೋದಿಲ್ಲ. But even a 10-year-old child can know that. ಆದರೆ 10 ವರ್ಷದ ಒಂದು ಮಗುವಿಗೆ ಅದು ಗೊತ್ತಾಗುತ್ತೆ. The child is a human being. ಯಾಕೆ ಅಂದ್ರೆ ಆ ಮಗು ಮನುಷ್ಯ ಜೀವಿತ ಇದೆ. ಅದಕ್ಕೆ dog is below the man. ಆ ಒಂದು ನಾಯಿ ಅನ್ನುವಂಥದ್ದು ಮನುಷ್ಯನಿಗಿಂತ ಮನಸ್ಸಿನ ಸ್ತರದಲ್ಲಿ ಬಹಳ ಕೆಳಗಡೆ. Cannot understand it. ಅದು ಅರ್ಥ ಆಗೋದಿಲ್ಲ ಅದಕ್ಕೆ. Now God is so much higher than man. ಆದರೆ ದೇವರು ಮನುಷ್ಯನ ಸ್ತರಕ್ಕಿಂತ ಬಹಳ ಎತ್ತರದಲ್ಲಿ ಇರುವಂತ. That is why we cannot understand many things about God. ಅದಕ್ಕಾಗಿ ದೇವರು ಮಾಡುವಂತ ಬಹಳಷ್ಟು ಕಾರ್ಯಗಳು ನಮಗೆ ಅರ್ಥ ಆಗೋದಿಲ್ಲ. The dog cannot understand why we go to school, but we know it's necessary to go to school. ನಾಯಿಗೆ ಅರ್ಥ ಆಗದೆ ಇರಬಹುದು ನಮ್ಮ ಮನುಷ್ಯರು ನಾವು ಯಾಕೆ ಶಾಲೆಗೆ ಹೋಗ್ತೀವಿ ಅಂತ, ಆದ್ರೆ ನಮಗೆ ಗೊತ್ತು ಯಾಕೆ ಹೋಗ್ತೀವಿ. So there are many things about God we cannot understand. ಹಾಗೆ ದೇವರು ಮಾಡುವಂತ ಬಹಳ ಕಾರ್ಯಗಳು ನಮಗೆ ಅರ್ಥ ಆಗೋದಿಲ್ಲ. And if we are humble, we will say that's because we are man, that's why we can't understand everything. ನಾವು ದೀನರಾಗಿದ್ರೆ ನಮಗೆ ಗೊತ್ತಾಗುತ್ತೆ ದೇವರು ಮಾಡೋ ಕಾರ್ಯಗಳು ನಮಗೆ ಅರ್ಥ ಆಗಲ್ಲ, ಯಾಕೆಂದ್ರೆ ನಾವು ಮನುಷ್ಯರು ಅಂತ. But one thing God has revealed to us, that is how much he loves us. ಒಂದು ವಿಷಯ ದೇವರು ನಮಗೆ ಪ್ರಕಟಪಡಿಸಿದ್ದಾರೆ, ಅದು ಏನು ಅಂದ್ರೆ ಆತನು ಎಷ್ಟು ನಮ್ಮನ್ನ ಪ್ರೀತಿಸ್ತಾನೆ. A little baby, there are many things it does not know, how the mother makes food for it and clothes and all that. ಒಂದು ಚಿಕ್ಕ ಮಗುವಿಗೆ ತಾಯಿ ಮಾಡುವಂತ ಬಹಳಷ್ಟು ಕಾರ್ಯಗಳು, ಅಡುಗೆ ಮಾಡುವಂತದ್ದು, ವಸ್ತ್ರ ಧರಿಸುವಂತದ್ದು ಅದೆಲ್ಲ ಗೊತ್ತಾಗೋದಿಲ್ಲ. But one thing a little baby knows, my mother loves me. ಆದ್ರೆ ಒಂದು ವಿಷಯ ಆ ಮಗುವಿಗೆ ಗೊತ್ತಿರುತ್ತೆ, ನನ್ನ ತಾಯಿ ನನ್ನನ್ನು ಪ್ರೀತಿಸ್ತಾಳೆ ಅಂತ. I don't know, the baby can say, I don't know how she gives me milk. ಮಗು ಹೇಳ್ಬೋದು, ತಾಯಿ ಹಾಲು ಹೇಗೆ ಕೊಡ್ತಾಳೆ ನನಗೆ ಗೊತ್ತಿಲ್ಲ. I don't know how she earns money to make clothes for me. ನನಗಾಗಿ ವಸ್ತ್ರಗಳನ್ನು ಧರಿಸಲಿಕ್ಕೆ ಸಿದ್ಧಪಡಿಸಲಿಕ್ಕೆ ಆಕೆ ಹಣ ಹೇಗೆ ಸಂಪಾದನೆ ಮಾಡ್ತಾಳೆ ನನಗೆ ಗೊತ್ತಿಲ್ಲ. He knows my mother loves me. ಆದ್ರೆ ಒಂದು ವಿಷಯ ತಾಯಿ ಮಗುವಿಗೆ ಗೊತ್ತು, ನನ್ನ ತಾಯಿ ಪ್ರೀತಿಸ್ತಾಳೆ. That's why if you try to take a 1-year-old child from his mother, they won't come. You're a stranger. ಒಂದು ವರ್ಷದ ಮಗುವನ್ನು ನೀವು ಆ ತಾಯಿಯಿಂದ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಬರೋದಿಲ್ಲ. No. It knows the mother, even though the baby's mind cannot explain many things. ಆ ಮಗುವಿನ ಮನಸ್ಸು ಬಹಳಷ್ಟು ವಿವರಿಸಲಿಕ್ಕೆ ಸಾಧ್ಯವಾಗಿಲ್ಲ ಅಂದ್ರೂ ಅದಕ್ಕೆ ತಾಯಿ ಪ್ರೀತಿಸ್ತಾಳೆ ಅಂತ ಗೊತ್ತು. That is how God also has revealed his love to us, even though we cannot understand million things about God. ಅದಕ್ಕಾಗಿ ಹಾಗೆ ದೇವರು ಕೂಡ
ನಮಗೆ ಬಹಳಷ್ಟು ವಿಷಯಗಳು ವಿವರಿಸಲಿಕ್ಕೆ ಸಾಧ್ಯವಾಗಿಲ್ಲ ಅಂದ್ರೂ ಒಂದು ವಿಷಯ ಗೊತ್ತು, ದೇವರು ನಮ್ಮನ್ನು ಪ್ರೀತಿಸ್ತಾರೆ ಅಂತ. God has also revealed many other things in the Bible. ಹಾಗೇನೆ ದೇವರು ಬಹಳಷ್ಟು ವಿಷಯಗಳನ್ನು ದೇವರ ವಾಕ್ಯದಲ್ಲಿ ಪ್ರಕಟಪಡಿಸಿದ್ದಾರೆ. For example, how sin came into this perfect world. ಒಂದು ಉದಾಹರಣೆಗೆ, ಈ ಒಂದು ಪರಿಪೂರ್ಣವಾದ ಲೋಕದಲ್ಲಿ ಪಾಪ ಹೇಗೆ ಬಂತು. Very important for us to understand that. ಇದು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯವಾದದ್ದು. And how when God created something, it became spoilt. ದೇವರು ಸೃಷ್ಟಿ ಮಾಡಿದ್ದು ಹೇಗೆ ಹಾಳಾಯಿತು. And then God put that past behind it and made something new. ಅದನ್ನೆಲ್ಲ ತೆಗೆದು ಹಾಕಿ ದೇವರು ಹೊಸದನ್ನ ಸೃಷ್ಟಿ ಮಾಡಿದನು. That is in line with what we are made the theme of this conference, to put the past behind us and move on to perfection. ಆ ಒಂದು ಮುಖ್ಯ ವಿಷಯದಲ್ಲಿ ನಾವು ಈ ಒಂದು ಕಾನ್ಫರೆನ್ಸ್ ಕೂಟದ ಒಂದು ವಿಷಯವನ್ನ ನಿರ್ಧರಿಸಿದೆವು, ಹಳೆಯದನ್ನ ಹಿಂದಿನದನ್ನ ಬಿಟ್ಟು ಅಂತ.